ವೈಟ್ ಕೊಡ್ತಾನೆ ಸಿಗ್ರೆ ಕೊಡ್ತಾನೆ ಅರ್ಜೆಂಟ್ ಅಂದರೆ ಸಲ ಸಾಕು ಮೈಕ್ ಮಾತಾಡ್ಸ್ಕೊಡ್ತೀವಿ. लोग इस तरह में ಹೇಳಿ ಶಿವ ಸರ್ ಇಲ್ಲಿ ಸರ್ ಮಂಚಿ ಸರ್ ಯಾಕೆ ಆನ್ ಮಾಡ್ಬೋದಿರ್ತಲ್ಲ 5 ನಿಮಿಷ ಲೋಗ ಇಟ್ಕೊಂಡು ಬಂದ್ರಲ್ಲಪ್ಪ ಹಾಕ್ಬಿಡ ನೀವು ಅದೇ ಜಾಸ್ತಿ ಹೊತ್ತಿರಲ್ಲ ಇದ್ದಿದ್ರೆ ಆನ್ ಇರ್ತೈತೆ ಪಕ್ಕ ಸ್ಟಾಪ್ ಆಗ್ಬಿಡುತ್ತೆ. ನಮ್ಮನ್ನು ನೋಡ್ತಾರೆ ಅವ್ರು ನೋಡ್ತಾರೆ ಜರ್ಗ ನಾನು ಮಾತಾಡ್ಸ್ಬೇಕು ಅವರು ಮಾತಾಡ್ತೀನಿ ಹೇಳ್ತೀನಿ. ಎಲ್ಲ ತೋಲ್ಬೇಕಾದ್ರೆ ಏನಕ್ಕೆ ಬಂದಿರ ಗೊತ್ತಿಲ್ಲ. ಮಾಡಿದ್ರು ಇಂತ ಅವಾಗ ಏನ್ ಮಾಡಿದ್ರು? ಕುರಿ ಕಳ್ಸಲು ಕುರಿ 2014 ಆಂಧ್ರದಲ್ಲಿ ಟ್ರಾನ್ಸ್ಫರ್ ಆಗಿ ಅವಾಗ ಇನ್ನು ಒಂದು ಕೇಸ್ ಇಲ್ಲ. ಏನಾಗಿತ್ತು ಅವಾಗ? ಸ್ಪೀಕರ್ ಕೇಸ್ ಎಲ್ಲ ಕ್ಲಿಯರ್. ಇನ್ನೇನಪ್ಪ ಏನ್ ಕಳ್ತಾನೆ? ಎಲ್ಲಿ ವಾಸ ಇರೋದು? ಏನ್ ಮಾಡ್ತಿರೋದು ಈಗ ಕೆಲಸ? ಬಿಲ್ಡಿಂಗ್ ಕೆಲಸ ಮಾಡ್ತಾರೆ. ಎಲ್ಲಿದೆ? ಮನೆ ಕಳ್ತನ ಯಾವ ವರ್ಷ? ಈಗೇನ್ ಮಾಡ್ತೀವಿ? ಎಲ್ಲಿ?
ಬಂದಿದ್ದೀರಿ ಗೊತ್ತಿದೆ ಅಲ್ಲ ಇಲ್ಲಿ ಹಲೋ ಹಲೋ ಹಳೆ MOB ಮಾಡಿದ್ದಾರೆ ನಿಮ್ಗೆ ಆಯ್ತಾ. ಹಾಂ ಸರ್ ಹೇಳಿ ಸರ್ ನಮಸ್ತೆ. ನಮ್ಮಲ್ಲಿ ತುಂಬಾ ಕೇಸ್ಗಳು ಈಗಲೂ ಕಳ್ತನದೆಲ್ಲ ನಡೀತಾನೆ ಇದೆ. ಹೌದಾ ಸರ್ ಆಯ್ತು ಬರ್ತೀವಿ ಸರ್. ನೀವು ಏನು ಓಡಾಟ ಇದೆ ಅದನ್ನು ಪೊಲೀಸ್ ಸ್ಟೇಷನ್ನವರು ಸಿಬ್ಬಂದಿಗಳು ಅಧಿಕಾರಿಗಳು ನೋಡ್ತಾ ಇರ್ತಾರೆ ಆಯ್ತಾ. ಈಗ ಏನೋ ಮಾಡ್ತಾ ಇದ್ದೀನಿ ನಾನು ನಡೆದು ಹೋಗುತ್ತೆ ಅಂತ ಇರಲ್ಲ. MOB ಇದೆ ಅಂತಂದರೆ ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ ಅಂತ, ನಿಮ್ಮ ಮನೆ ಎಲ್ಲಿದೆ, ನಿಮ್ಮ ಕೆಲಸ ಎಲ್ಲಿ ಮಾಡ್ತೀರಾ ಅಂತ ಹೇಳಿ. ಸೊ ಡೀಟೇಲ್ಸ್ ಇವತ್ತೆಲ್ಲ ತೊಗೊಳ್ತದೆ. ಯಾವುದೇ ಕಾರಣಕ್ಕೂ MO ಕಾರ್ಡ್ ಇದ್ದಾಗ ನಿಮ್ದೇನು ಇದೆಯಲ್ಲ ತೊಗೊಂಡು ಬಂದಿದ್ದೀರಾ, ಅದಿದ್ದಾಗ ಮತ್ತೊಮ್ಮೆ ಮಾಡಿದ್ರಿ ಅಂತಂದರೆ ನಿಮ್ಮ ಮೇಲೆ ಕೇಸ್ ಭಾಳ ಸ್ಟ್ರಾಂಗ್ ಆಗುತ್ತೆ ಆಯಿತಾ. ಒಂದನೇ ಕೇಸಿಗೆ ಅಷ್ಟಿರಲ್ಲ, ಎರಡನೇ ಸರ್ತಿ ಮತ್ತು ಏನಾದರೂ ಮಾಡಿದ್ರಿ ಅಂತಂದರೆ, ಸಿಕ್ಕಾಕೊಂಡ್ರಿ ಅಂತಂದರೆ ಪರಿಣಾಮ ಭಾಳ ಕೆಟ್ಟದಾಗಿರುತ್ತೆ. ಕೇಸು ತುಂಬ ದೊಡ್ಡದಾಗಿ ಬೀಳುತ್ತೆ, ಬೇಲೆಲ್ಲ ಸಿಗೋದಿಲ್ಲ. ಅದಕ್ಕೆ ಇವತ್ತು ಕರೆದಿರೋದು, ಇನ್ನು ಯಾವತ್ತೂ ಆ ಒಂದು ವಿಷಯದ ಬಗ್ಗೆ, ಆ ವೃತ್ತಿ ಏನು ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಯಾವತ್ತೂ ಮತ್ತೆ ತಲೆ ಹಾಕುವಂಥದ್ದು ಆಗಬಾರ್ದು. ಇದು ಪೊಲೀಸ್ ಕಡೆಯಿಂದ, ಇಲಾಖೆ ಕಡೆಯಿಂದ ಒಂದು ಫರ್ಮ್ ವಾರ್ನಿಂಗ್ ನಿಮ್ಗಳಿಗೆಲ್ಲ ಆಯಿತಾ. ಯಾವತ್ತೂ ಆ ಥರದ್ದು ಸಿಕ್ಕು ಬಿದ್ದರೆ ಅನ್ನೋಕ್ಕೇನೋ ಸಿಕ್ಕಿಬೀಳ್ತೀರಾ. ಯಾಕಂದರೆ ಸುಮಾರು ಇವತ್ತೆಲ್ಲ ನಿಮ್ಮದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ನಿಮ್ಮ ID ಕಾರ್ಡ್ ಹಿಡ್ಕೊಂಡು, ಆಧಾರ್ ಹಿಡ್ಕೊಂಡು, ಫಿಂಗರ್ ಪ್ರಿಂಟು, ಫೋಟೋ ಎಲ್ಲ ತೊಗೊಂಡಿದ್ದಿದೆ. ಸಿಕ್ಕಿಬೀಳದೆ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ನೀವೇನು ನಿಮ್ಮದು ಜೀವನೋಪಾಯಕ್ಕೆ ನೀವೇನು ವೃತ್ತಿ ಮಾಡ್ತಾ ಇದ್ದೀರಾ, ಏನೋ ಕೆಲಸ ಹೇಳಿದ್ರಿ, ಡ್ರೈವರು, ಟ್ರ್ಯಾಕ್ಟರು ಮತ್ತು ಮೆಕ್ಯಾನಿಕ್ಕು, ವೆಲ್ಡಿಂಗ್ ಶಾಪು, ನಿಮ್ದೇನು ವೃತ್ತಿ ಇದೆ ಅದನ್ನು ಮಾಡ್ಕೊಂಡು ಹೋಗಬೇಕು. ಅನ್ನೆಸೆಸರಿ, ಅನ್ಲಾಫುಲ್, ಇಲ್ಲೀಗಲ್ ಕೆಲಸಗಳು, ಕಾನೂನಲ್ಲಿ ಬಾಹಿರ ಚಟುವಟಿಕೆಗಳು ಏನೂ ಮಾಡಬಾರ್ದು. ಕಳ್ಳತನ ಅದು ಕಾನೂನು ಬಾಹಿರ ಅದು ಆಯಿತಾ. ಪನಿಷ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಇವತ್ತು ನೀವು ಬಂದಿದ್ದೀರಾ, ಇನ್ನೂ ಸುಮಾರು ಜನ ನಮಗೆ ಬರಲಿಕ್ಕಿದೆ, ಅವ್ರನ್ನೂ ಕರೆದು ನಾವು ಮಾಡ್ತೇವೆ. ಆ ಥರದ ಮಾಹಿತಿಗಳಿದ್ದರೆ ಅದನ್ನು ಮೊದಲು ಇಲಾಖೆಗೆ ಕೊಡಬೇಕು. ಅದನ್ನೂ ಕೂಡ ಮಾಡಬೇಕು, ನೀವು ಜವಾಬ್ದಾರಿ ತೊಗೊಳ್ಬೇಕು ಆಯಿತಾ. ನೀವು ಮಾಡ್ತಾ ಇಲ್ಲ ಅಂತ ಅನ್ನೋದಲ್ಲ, ಆ ಥರದ್ದು ಯಾರೋ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದ್ದರೂ ಕೂಡ ಇಲಾಖೆಗೆ ಕೊಡೋವಂಥದ್ದು ಮಾಡಿ. ಅದು ನೀವು ನೀವು ಪೊಲೀಸ್ ಫ್ರೆಂಡ್ಲಿ ಇದ್ರಿ ಅಂತಂದರೆ ನಿಮ್ಮನ್ನು ನಾವು ತುಂಬ ಕನ್ಸಿಡರ್ ಮಾಡ್ಬೋದು, ಅರ್ಥ ಆಯ್ತಾ. ಅಂಥದ್ರಲ್ಲಿ ಪೊಲೀಸರಿಗೆ ಸಹಕಾರ ಕೊಡ್ತಾ ಇದ್ದೀರಾ ಅಂತಂದರೆ, ನೀವು ಆ ವೃತ್ತಿ ಬಿಟ್ಬಿಟ್ಟಿದ್ದೀರಾ ಅಂತಂದರೆ ನಾವು ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಲಿಕ್ಕೂ ಅವಕಾಶ ಇರುತ್ತೆ. ಸೊ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಈ ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋವಂಥದ್ದು ಆಗಬಾರ್ದು ಆಯಿತಾ. ಇನ್ನು ಮುಂದೆ ನಮ್ಮ ಇನ್ಸ್ಪೆಕ್ಟರ್ಸ್ ಇಲ್ಲೆಲ್ಲ ತಮ್ಮದು ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ. ಸಿಬ್ಬಂದಿಗಳು ಮನೆಗೆ ಬರ್ತಾ ಇರ್ತಾರೆ. ಎನಿ ಟೈಮ್ ಬಂದು ವಾಚ್ ಮಾಡ್ತೇವೆ ನಾವು. ಎನಿ ಟೈಮ್ ನಿಮ್ಮ ಮನೆಗೆ ಬಂದು ಚೆಕ್ ಮಾಡ್ತೇವೆ ಏನು ಮಾಡ್ತಾ ಇದ್ದೀರಾ ಅಂತ. ಅಷ್ಟು ತಲೆಯಲ್ಲಿ ಅಲರ್ಟ್ನೆಸ್ ಇರಲಿ. ನೀವು ಇರಲಿಲ್ಲ ಅಂದರೆ ನೀವೇನೋ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಅಸಂಪ್ಷನ್ ನಮಗೆ, ಅರ್ಥ ಆಯ್ತಾ. ಹಾಂ, ಪೊಲೀಸರಿಗೆ ಮಾಹಿತಿ ಇರುತ್ತೆ, ತಗೊಳ್ತಾ ಇರ್ತಾರೆ. ಓಕೆ, ಇದು ಒಂದು ಸ್ಟ್ರಾಂಗ್ ಸೂಚನೆ ನಿಮ್ಗಳಿಗೆಲ್ಲ. ದಯವಿಟ್ಟು ನಿಮ್ದೇನು ವೃತ್ತಿ ಇದೆ ಅದನ್ನಷ್ಟೇ ಮಾಡ್ಕೊಂಡು ಹೋಗುವಂಥದ್ದು ಮಾಡಿ. ಓಕೆ, ಸೊ ಇವತ್ತೇನು ಕೊಡುವಂಥದ್ದಿದೆ ವಿಷಯಗಳನ್ನ ತಾವು ತಿಳಿಸಿ. ಬಳ್ಳಾರಿ ಜಿಲ್ಲೆಯಾದ್ಯಂತ ಪ್ರಾಪರ್ಟಿ ಆಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ MOBಗಳೇನಿರ್ತಾರೆ, MOB ಕಾರ್ಡ್ ಯಾರ ಮೇಲೆ ತೆಗೆದಿರ್ತೇವೆ, ಹಳೆ ಪ್ರಾಪರ್ಟಿ ಆಫೆನ್ಸಸ್ ಅಲ್ಲಿ ಇರುವಂತಹ ಅಕ್ಯೂಸ್ಡ್ಗಳು ಅವ್ರದ್ದೊಂದು ಪರೇಡ್ ಮಾಡುವಂಥದ್ದು ಒಂದು ಡ್ರೈವ್ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಾರದಲ್ಲಿ 3 ಸಬ್ ಡಿವಿಷನ್ಸ್ ಅಲ್ಲಿ, ಬಳ್ಳಾರಿ, ತೋರಣಗಲ್ಲು ಮತ್ತು ಸಿರುಗುಪ್ಪ, 3 ಸಬ್ ಡಿವಿಷನ್ ಹಂತದಲ್ಲಿ MOB ಪರೇಡ್ ಮಾಡ್ತಾ ಇರೋದಂತಿದೆ. ಜಿಲ್ಲೆಯಲ್ಲಿ ಸುಮಾರು ಪ್ರಾಪರ್ಟಿ ಆಫೆನ್ಸಸ್ ನಮಗೆ ರಿಪೋರ್ಟ್ ಆಗ್ತಾನೇ ಇದೆ. ಬೈಕ್ ಇರ್ಬೋದು ಅಥವಾ HBT ಅಂದರೆ ಮನೆ ಕಳ್ಳತನ ಇರ್ಬೋದು, ಸಾಧಾರಣ ಕಳ್ಳತನ ಇರ್ಬೋದು ಆಗ್ತಾ ಇರೋದ್ರಿಂದ ಎಲ್ಲರನ್ನೂ ನಾವು MOBಗಳನ್ನ ಕರೆದು ಮತ್ತೆ ಅವರ MO ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಅವ್ರಿಗೊಂದು ಫರ್ಮ್ ಆಗಿ ವಾರ್ನ್ ಮಾಡುವಂಥದ್ದು ಇರ್ಬೋದು, ಅವರ ಎಲ್ಲ ಅಟ್ರಿಬ್ಯೂಟ್ಸನ್ನು ಕಲೆಕ್ಟ್ ಮಾಡುವಂಥದ್ದು, ಅವರ ಡಿಜಿಟಲ್ ಫಿಂಗರ್ ಪ್ರಿಂಟ್ಸ್ ಇರ್ಬೋದು ಅಥವಾ ಫೋಟೋಸ್ ಇರ್ಬೋದು, ಅವ್ರ ID ಕಾರ್ಡ್ ಇರ್ಬೋದು, ಎಲ್ಲನೂ ಮತ್ತೆ ನಾವು ಕಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಿಕೊಂಡು ಅವ್ರ ಮೇಲೆ ಮತ್ತೆ ಸ್ಟ್ರಾಂಗ್ ಆಗಿ ನಿಗಾ ಇಡೋದ್ರ ಬಗ್ಗೆ ಈ ಒಂದು ಪರೇಡ್ ಮಾಡ್ತಾ ಇರುವಂಥದ್ದಿದೆ. ಇದೇ ನಿಟ್ಟಿನಲ್ಲಿ ನಾವೇನು ಪ್ರಾಪರ್ಟಿ ಅಫೆನ್ಸಸ್ಸನ್ನು ನಾವು ಕಡಿಮೆ ಮಾಡೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾವು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಒಂದು ಭಾಗವಾಗಿ CCTV ಇನ್ಸ್ಟಾಲೇಷನ್ಸ್ ಏನಿದೆ ಅದ್ರ ಬಗ್ಗೆ ಕೂಡ ಗಮನ ಕೊಡ್ತಾ ಇರುವಂಥದ್ದು. ಸಿಟಿ ಕಾರ್ಪೊರೇಷನ್ ಕಡೆಯಿಂದ ನಮಗೆ ಸುಮಾರು 118ರಷ್ಟು CCTVಗಳನ್ನ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ನಾವು ಈಗಾಗಲೇ ಪ್ರಪೋಸ್ ಮಾಡಿದ್ದು, ಅದು ಟೆಂಡರ್ ಹಂತದಲ್ಲಿದೆ. ಸೊ ಅದು ಪ್ರಾಮಿನೆಂಟ್ ಪ್ಲೇಸಸ್ಸಲ್ಲಿ ಸಿಟಿಯಲ್ಲಿ ಇನ್ಸ್ಟಾಲ್ ಮಾಡುವಂಥದ್ದು. ಅದು ಆದರೆ ನಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಅಥವಾ ಡೇಟಾ ಅವೈಲೇಬಲ್ ಆಗುತ್ತೆ. ಯಾವುದೇ ಅಫೆನ್ಸ್ ಒಂದು ವೇಳೆ ರಿಪೋರ್ಟ್ ಆದರೂ ಕೂಡ ನಮಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಇನ್ನೂ ಹೆಚ್ಚು ಸಹಕಾರಿಯಾಗುವಂಥದ್ದು. ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಸ್ಮಾರ್ಟ್ ಸಿಟಿ ಪ್ರಕ್ರಿಯೆಯಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟನ್ನು ಗುರುತಿಸಿದ್ದಾರೆ, ಅಲಾಂಗ್ ವಿತ್ 7 ಅದರ್ ಡಿಸ್ಟ್ರಿಕ್ಟ್ಸ್ ಸ್ಟೇಟಲ್ಲಿ.
ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ ಒಂದು CCTV ಇನ್ಸ್ಟಾಲೇಷನ್ಗೆ ಮತ್ತು ಡ್ರೋನ್ಸ್ ಪ್ರೊಕ್ಯೂರ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ನಮಗೆ ಸಿಟಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ CCTVಗಳನ್ನ ಪ್ರಾಮಿನೆಂಟ್ ಪ್ಲೇಸಸ್ಸು ಅಥವಾ ಪ್ರಾಮಿನೆಂಟ್ ರೋಡ್ಗಳಲ್ಲಿ, ಜಂಕ್ಷನ್ಸಲ್ಲಿ ಮತ್ತು ಜಿಲ್ಲೆಯ ಎಂಟ್ರಿ ಎಕ್ಸಿಟ್ ಪ್ಲೇಸಸ್ಸಲ್ಲಿ, ಜಿಲ್ಲೆ ಎಂಟ್ರಿ ಎಕ್ಸಿಟ್ ಆಗುವಂಥ ಬಾರ್ಡರಿಂಗ್ ಪ್ಲೇಸಸ್ಸಲ್ಲಿ ನಾವು CCTV ಇನ್ಸ್ಟಾಲ್ ಮಾಡುವಂಥದ್ದು ಆಯೋಜನೆ ಇದೆ. ಇದರಲ್ಲಿ ಕೆಲವು CCTVಗಳು AI ಬೇಸ್ಡ್ ಇರುವಂಥದ್ದು, ನಂಬರ್ ಪ್ಲೇಟನ್ನು ರಿಕಗ್ನೈಸ್ ಮಾಡುವಂಥದ್ದು ಇರ್ಬೋದು, ಅಥವಾ ವ್ಯಕ್ತಿಯನ್ನು ರಿಕಗ್ನೈಸ್ ಮಾಡುವಂಥದ್ದು ಇರ್ಬೋದು, ಮತ್ತು ಕೆಲವು ಟ್ರಾಫಿಕ್ ವೈಲೇಷನ್ಸನ್ನು ಕೂಡ ಐಡೆಂಟಿಫೈ ಮಾಡುವಂತಹ ಸಾಫ್ಟ್ವೇರ್ ಇರುವಂತಹ ಕ್ಯಾಮ್ರಾಗಳನ್ನ ನಾವು ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಈಗಾಗಲೇ ಪ್ರೊಕ್ಯೂರ್ಮೆಂಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಆದಷ್ಟು ಬೇಗ ಪ್ರೊಕ್ಯೂರ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೇವೆ. ಕಳೆದ ವರ್ಷ ಮೇಡಮ್ 2-3 ಕಡೆ ATM ಥೆಫ್ಟ್ ಆಗಿತ್ತು, ಕಳ್ತನ ಮಾಡಿ. ಅಲ್ಲಿ ATMಗಳಲ್ಲೂ ಕೂಡ CC ಕ್ಯಾಮ್ರಾಗಳು ಸರಿಯಾಗಿ ವರ್ಕ್ ಮಾಡಿ